ವಾರ್ಡ್ ನಂಬರ್ 17 ಅಂದ್ರೆ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಟೋಟಲ್ ಆಗಿರೋದು 17 ವಾರ್ಡ್ಗಳು. ಅದರಲ್ಲಿ ಇದು 17ನೇ ವಾರ್ಡ್. ದಿನಾಂಕ ಯಾವತ್ತು ವೋಟ್ ಹಾಕೋ ದಿನಾಂಕ ಯಾವತ್ತು 17 ಜ್ಞಾಪಕ ಇದೆ. 17ನೇ ತಾರೀಕು ಅಂತ ನಿಮಗೆ ಕ್ಯಾಂಡಿಡೇಟ್ ಆದ್ಮೇಲೆ ಜ್ಞಾಪಕ ಇರಲೇಬೇಕು. ಏನ್ ವಿಶೇಷಣ ಜ್ಞಾಪಕ ಇದೆಯಲ್ಲ 17ನೇ ತಾರೀಕು. 17ನೇ ತಾರೀಕು ವಾರ್ಡ್ ನಂಬರ್ 17 ಎರಡು ನೋಡಿ ಈಕ್ವಲ್ ಹೆಂಗ್ ಬಂದಿದೆ. ಜೊತೆ 4 ನಂಬರ್ 1717 4 ಈ ಕಡೆ 2 ಇತ್ತು ಆ ಕಡೆ 2 ಇತ್ತು. ಎಷ್ಟು ಜೋಡಿಯಾಗಿ ಎತ್ತು ಬಂಡಿ ಹೋಗ್ತದೆ ಹೆಂಗಿರ್ತದೆ ನೋಡಿ. ಆ ತರ ಇದೆ ಇವತ್ತು ಈ ಕಲೆ. ಇವರೆಲ್ಲ ನಮ್ಮ ತಾಯಿಂದ ಕೂತಿರೋದಿಲ್ಲ ನೋಡಿದ್ರೆ ಆ ತರ ಕಲೆ ಇದೆ. ನಮಗೆ ಏನು ಸಮಸ್ಯೆ ಇಲ್ಲ. ಇವತ್ತು ವೇದಕಲ್ಪುರದಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆ ಪ್ರಚಾರಕ್ಕಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ವೇದಕಲ್ಪುರದಲ್ಲಿ ಪಟ್ಟಣ ಪಂಚಾಯಿತಿಯನ್ನ ಇಡೀ ಕರ್ನಾಟಕದಲ್ಲೇ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಟುಕೊಂಡು ಇವತ್ತು ನಮ್ಮ ಜೊತೆ ಕೂತಿದ್ದ ನಮ್ಮ ಸುದರ್ಶನ್ ಸಾಹೇಬರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮರಕ್ಕಿತ್ತು ಮರದ ದೊಡ್ಡದಿರುತ್ತೆ, ಬಿಲ್ಡಿಂಗ್ ಇದ್ದು ಬಿಲ್ಡಿಂಗ್ ದೊಡ್ಡದಿರುತ್ತೆ, ಬುದ್ಧಿವಂತರಿಗಿದ್ದು ಬುದ್ಧಿವಂತರು ದೊಡ್ಡವರು ಇರ್ತಾರೆ. ಆದ್ರೆ ಸುದರ್ಶನ್ ಸಾಹೇಬರು ಅವರು ಇವತ್ತು ಯಾವುದೇ ಅಧಿಕಾರ ಇಲ್ಲದೆ ಇದ್ರು ಎಲ್ಲ ಅಧಿಕಾರವನ್ನು ಅವರ ಕೈಯಲ್ಲಿ ನಡೆಸುವಷ್ಟು ಶಕ್ತಿ ಅವರಲ್ಲಿದೆ. ಇವತ್ತು ವೇದಕಲ್ಪುರದಲ್ಲಿ ಪಟ್ಟಣ ಪಂಚಾಯಿತಿಯನ್ನ ಒಂದೊಳ್ಳೆ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಆಚೆ ತಗೊಬೇಕೆನ್ನುವ ಉದ್ದೇಶದಿಂದ ಅವರಿಗೆ ನಾನು ಇನ್ನೂ ಒಂದು ಸರಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಕೆಲಸ ಆಯ್ತಾ, ನಂದಾಯ್ತಾ, ನಾನು ಹೊರಟೆ ಅನ್ನೋ ಅಂತಿರ್ತಾರೆ ಎಲ್ಲರೂ. ಇವತ್ತೆಲ್ಲ ಇವಾಗ ನಮ್ಮ ಸುದರ್ಶನ್ ಸಾಹೇಬ್ರಂಗಿಲ್ಲ. ನನ್ನ ಕೆಲಸ ಆದ್ಮೇಲೂ ಈ ಊರು ನಂದೇ, ಇಲ್ಲಿರೋ ಜನ ನನ್ನವ್ರೆ, ಅವ್ರು ಕೆಲಸ ಮಾಡ್ಬೇಕು ಉದ್ದೇಶ ಅವ್ರು ಇಟ್ಕೊಂಡು ಇವತ್ತು ಒಂದು ತಿಂಗಳು 1.5 ತಿಂಗಳಿಂದ ನಮ್ಮ ಜೊತೆ ನಾವೆಲ್ಲ ಓಡಾಡ್ಕೊಂಡಿದ್ದೆ. ಹೈಯೆಸ್ಟ್ ಜವಾಬ್ದಾರಿ ತಗೊಂಡಿರೋದು ಅವರೇ ನಮ್ಗಿಂತ. ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ MLC ಅಂತ ಅನಿಲನ್ ಅವರು ಬೆಳಗ್ಗೆ ಯಾರೋ ಹೇಳ್ತಾ ಇದ್ದೆ, ನಡೀತ್ ಗಂಗಮ್ ಕನ್ನಂತ ಈ ಊರ್ಲೊಂದು ಎನ್ಕೋಸ್ಬೋದು ಜ್ಞಾಪಕ ಇದೆ ಮಗ ಎಲ್ಲ ಹೇಳ್ತಾ ಇದ್ರು ದೊಡ್ಡವರು. ಹಂಗೆ ಎಲ್ಲಾ ರಾಜಕಾರಣಿಗಳು ನಮ್ಮ ಅನಿಲನ್ನ ಮೇಲೆ ಕಣ್ಣು. ಆದ್ರೂ ಯಾರು ಏನು ನಿಮ್ಮನ್ನು ಮಾಡಕ್ ಆಗಲ್ಲ ಬಿಡೋಣ. ನಿಮ್ಮ ಐಡಿಯಾ, ನಿಮ್ ಟ್ಯಾಲೆಂಟ್, ನಿಮ್ ಇದು, ನಿಮ್ಮ ರಾಜಕಾರಣ ಸರ್ ಸಹಜವಾಗಿ ಹಿಂಗೆ ಸರ್. ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ ಸರ್. ಮೊದಲು ನಾವು ಹುಡುಗರ ರೋಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಬೇರೆ ಯಾರ್ದು ಮಾವಿನ ತಪ್ಪು ಅಲ್ಲ, ನಮ್ಮ ಅಜ್ಜಿಯವ್ರ ಸ್ವಂತ ನಮ್ಮ ಅಜ್ಜಿಯವ್ರದ್ದೇ ಮಾವಿನ ತಪ್ಪು. ಕಾಂಪು ಇದು ಬೇರೆ ಆಚೆ ಬಂದಿರ್ತಲ್ಲ, ಕಲ್ಲು ಎತ್ಕೊಂಡು ಹಾಕೋದು ಮಾವಿನ ಕೈಗೆ. ಏನಕ್ಕೆ ಒಳಗಡೆ ಹೋಗಿ ಕಿತ್ಕೊಂಡು ನಮ್ಮನ್ನೇನು ಮಾತಾಡೋದಿಲ್ಲ. ಯಾಕೆ ಮಾತಾಡ ನಮ್ಮ ಅಜ್ಜಿ ಅವ್ರ ಸ್ವಂತ ನಮ್ಮ ಅಜ್ಜಿ ನಮ್ಮ ತಂದೆ ಅವ್ರ ಕಾಯಿದು ನಮ್ಮ ಅಜ್ಜಿದು ಯಾವೇನು ಮಾತಾಡಲ್ಲ. ಕಲ್ಲ ಹಾಕಿ ಹಾಕ್ತಿವಿ. ನಾನೇ ನಮ್ಮ ತೋಟಕ್ಕೆ ನಾನು ಕಲ್ಲು ಹಾಕಿದ್ದೀನಿ ಅಂತ ಹೇಳಿದ್ರೆ ಇನ್ನು ನಿಮ್ಮ ಮೇಲೆ ಎಷ್ಟು ಜನ ಕಲ್ಲು ಹಾಕ್ತಾರೆ. ಅಲ್ಲಿ ಏನೋ ಒಂದು ಮಾವಿನಕಾಯಿ ಇದೆ, ಇಲ್ಲ ಒಂದು ದಾಳಂಬುರಿ ಇದೆ, ಒಂದು ಚೇಪಕಾಯಿ ಇದೆ ಅಂದ್ರೆ ಕಲ್ಲು ಹಾಕೋದು. ಸುಮ್ನೆ ಏನಾದ್ರು ಮರ ಕಲ್ಲು ಹಾಕ್ತಾರಣ. ಹಂಗೆ ಬೆಳಗ್ಗೆ ಹೇಳಿದ್ರೆ ನಾನು ಯಾಕೋ ಹಿಂಗೆ ಎಲ್ಲ ಮಾತಾಡ್ತಾ ಇದ್ದೀನಿ ಅಂತ ಇದ್ರು ಅಂತ ಹೇಳಿದ್ರೆ ಅನಿಲನ್ ಅವ್ರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ನಾಗನಾಳ್ ಸೋಮಣ್ಣ ಅವ್ರ ಹೆಂಗೆ ಅಂದ್ರೆ ಇಷ್ಟು ಮಗು ನೋಡಿದ್ರು, ಇಷ್ಟು ದೊಡ್ಡವ್ರು ನೋಡಿದ್ರು, ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವ್ರು ನೋಡಿದ್ರು ಅವರೆಲ್ಲ ಪರಿಚಯಿಸ್ತಾರೆ. ಹನ್ನೊಂದು ಕಾಲಕ್ಕೆ ಮಲಗಿದ್ರೆ ಯಾರಿಗೂ ನಿದ್ದೆ ಮಾಡಕ್ ಬಿಡದೆ ಆಪರೇಷನ್ಸ್. ಹಂಗೆ ನಮ್ಮ ಸೋಮಣ್ಣ ಅವರು ಈ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಿತರು. ಬೈರೇಗೌಡರ ಕಾಲದಿಂದ ಶ್ರೀನಿವಾಸ್ ಗೌಡ್ರಿಂದ ಕೃಷ್ಣ ಬೈರೇಗೌಡರಿಂದ ನಮ್ಮನ್ನು ಕರ್ಕೊಂಡು ಎಲ್ಲಾ ಊರುಗಳಿಗೂ ಕರ್ಕೊಂಡು ಹೋಗಿರೋದು. ಅವ್ರ ಹೆಂಗೆ ಅಂದ್ರೆ ಬೈರೇಗೌಡನ್ ಕರ್ಕೊಂಡು ಊರುಗಳಿಗೆ ಹೋಗಿದ್ದಾರೆ. ಅವ್ರ ಜೊತೆನಲ್ಲಿ ಕೃಷ್ಣ ಬೈರೇಗೌಡ ಕರ್ಕೊಂಡು ಹೋಗಿದ್ದಾರೆ, ಶ್ರೀನಿವಾಸ್ ಗೌಡ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎಲ್ಲಾ ಊರುಗಳಿಗೂ. ಆ ತರ ಪರಿಚಯಿಸ್ತಾರೆ ನಿಮ್ಮೆಲ್ಲರಿಗೂ. ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚುನಾವಣೆ ಅಂತ ಡೇಟ್ ಫಿಕ್ಸ್ ಆದಾಗಿಂದ ಇವತ್ತವರೆಗೂ ನಿರಂತರವಾಗಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಏನು ಗೌರವ ಇದೆ, ಅವ್ರ ಜವಾಬ್ದಾರಿ ಏನಿದೆಯೋ 100% ಭಾಗ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಎಲ್ಲರಿಗೂ ಬಂದಿದ್ದಾರೆ. ಯಾಕಂದ್ರೆ ಲಾಸ್ಟ್ ಸಭೆ ಇವತ್ತಿರೋದ್ರಿಂದ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಇಲ್ಲ ನನ್ನ ವೇದಿಕೆ ಯಾರಷ್ಟು ಎಲ್ಲ ದೊಡ್ಡವರು ಅಂತ ಹೇಳ್ಬಿಡ್ತಾ ಇದ್ದೆ ಅಷ್ಟೇ. ಅದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಕಾಂಗ್ರೆಸ್ ಕುಟುಂಬದ ಪರವಾಗಿ, ವೇದಕಲ್ಪುರದಲ್ಲಿ ಪಟ್ಟಣ ಪಂಚಾಯಿತಿಯ ಮತದಾರರ ಪರವಾಗಿ, ನನ್ನ ಪರವಾಗಿ, ಅನಿಲಣ್ಣನ ಪರವಾಗಿ, ನಾನು ಸುದರ್ಶನ್ ಸಾಹೇಬ್ರ ಪರವಾಗಿ, ಸೋಮಣ್ಣನವರ ಪರವಾಗಿ, 17 ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಿಮ್ಮ ಹೃದಯಪೂರ್ವಕ ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಿಮ್ಮ ಮಕ್ಕಳಾಗಿ ನಾವೆಲ್ಲ ಅದೇ ಇವತ್ತು ಇಲ್ಲಿ ನಮಗೆ ವೆಂಕಟೇಶಣ್ಣ ಅವರು ಮೊದಲಿಂದ ಎಲೆಕ್ಷನ್ ಟೈಮಲ್ಲಿ ರಾತ್ರಿ ನಮ್ಗೆ ಊಟ ಹಾಕೋದು ಮನೆಯಲ್ಲಿ. ಏನಣ್ಣ ನಮ್ಮ ಎಲೆಕ್ಷನ್ ಟೈಮಲ್ಲಿ ಊಟ ಹಾಕೋದು ಅವ್ರ ಜವಾಬ್ದಾರಿನೂ. ಯಾಕಂದ್ರೆ ಅವ್ರ ಮಕ್ಕಳ ತರ ನಾವೆಲ್ಲ. ಆದ್ರಿಂದ ನನ್ನ ಮಕ್ಕಳಪ್ಪ ಇವತ್ತಲ್ಲಿ ರಾತ್ರಿ ಮನೆ ಕರೆದು ಅಕ್ಕ ಅವರು ನಮ್ಗೆ ಊಟ ಹಾಕಿ ಅವತ್ತು ನಮ್ಮನ್ನು ಅವತ್ತು ಚುನಾವಣೆಯಲ್ಲೆಲ್ಲ ನಮ್ಮ ಜೊತೆಯಲ್ಲಿ ಕರ್ಕೊಂಡು ನಮ್ಮ ಕಷ್ಟ ಸುಖಗಳು ಎಲ್ಲವನ್ನು ನೋಡಿದ್ದಾರೆ. ಇನ್ನ ಎಲ್ಲರೂ ಹಿರಿಯರು, ನಮ್ಮ ಮಂಜಣ್ಣವರು ಎಲ್ಲರೂ ಇದ್ದಾರೆ, ಎಲ್ಲ ಹಿರಿಯರು ಎಲ್ಲರೂ ಇದ್ದಾರೆ ಸರ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್, ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಮುಖ್ಯವಾಗಿ ಇವತ್ತು ಇಲ್ಲೇ ಬಂದಿರೋಂಥ ವೇದಿಕೆ ಎಲ್ರಿಗೂ ಗೊತ್ತೇ ಇದೆ. ಆದ್ರೂ ನಾವ್ ಹೇಳ್ಬೇಕ
ವಾರ್ಡ್ ನಂಬರ್ 17ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಎಂ ಶಶಿಕಲಾ ಅಮ್ಮ, ಎಲ್ಲರಿಗೂ ನಮಸ್ಕಾರ. ಆಶೀರ್ವಾದ ಕೇಳು ಎಲ್ಲರೂ. ನೋಡು, ಅವೆಲ್ಲ ನೀವು ಕೌನ್ಸಿಲರ್ ಆಗ್ಬೇಕು ಅಂತ ಬಂದಿದ್ದೀರಾ, ಆದ್ರೆ ಕೌನ್ಸಿಲರ್ಗಿಂತ ಮುಖ್ಯವಾಗಿ ಸೇವಕರಾಗ್ಬೇಕು. ನೀವು ಸೇವಕರಾಗ್ಬೇಕು, ಈ ಜನಕ್ಕೆಲ್ಲ ಸೇವಕರಾಗ್ಬೇಕು. ಯಾವತ್ತು ನಾವು ಸೇವಕರಾಗ್ತೀವೋ ಆವತ್ತು ಮುಂದಿನ ದಿನದಲ್ಲಿ ಗೌರವ ಇರುತ್ತೆ. ನಾನು ಮುಳಬಾಗ್ಲಲ್ಲಿ ಜನಕ್ಕೆ ಸೇವಕನಾಗಿದ್ದೆ, ಅಲ್ಲಿ ಸೇವಕನಾಗಿದ್ದೆ. ಕೋಲಾರ ಜನ ನನ್ನ ಗೌರವಿಸಿ ಗೆಲ್ಲಿಸಿದ್ದಾರೆ. ನ್ಯಾಯ ಮಾಡ್ತೀನಿ, ನ್ಯಾಯ ಮಾಡ್ತಾ ಇದ್ದೀನಿ ಕೂಡ 100% ಮಾಡ್ತೀನಿ. ಆ ರೀತಿ ನೀವು ಸೇವಕರಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾವೆಲ್ಲ ನಿಮ್ ಜೊತೆಗಿದ್ದೀವಿ, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಜೊತೆಗಿದ್ದಾರೆ. ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಎಲ್ಲರಿಗೂ ನೀವು ಆಶ್ವಾಸನ ಕೊಡಿ, ಈ ವಾರ್ಡಿನ ಡೆವಲಪ್ಮೆಂಟ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನಿಮ್ ಜೊತೆಗೆ ಕೆಲಸ ಮಾಡೋದು. ನಾನು, ಅನಿಲ್ ಅನ್ನವರು, ನಜೀರ್ ಅನ್ನವರು, ಕೃಷ್ಣಬೈರೇಗೌಡರು, ಸುರೇಶ್ ಅನ್ನವರು, ಸುದರ್ಶನ್ ಸಾರು, ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು 17ನೇ ತಾರೀಕು ಚುನಾವಣೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅಲ್ಲ ರಮೇಶಣ್ಣ, ಕರೆಕ್ಟಾ? ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಚುನಾವಣೆ ಮತದಾನ ನಡೀತದೆ. 17ನೇ ತಾರೀಕು ನಿಮ್ಮ ವಾರ್ಡ್ ನಂಬರು 17. ನಿಮ್ಮ ವಾರ್ಡ್ ನಂಬರು 17. ನೀವು ಡೇಟು ಒಂದೇ, ವಾರ್ಡು ಒಂದೇ. ಮತದಾನವನ್ನು ಮಾಡ್ತೀರಾ. ನಮ್ಮ ಅಭ್ಯರ್ಥಿಯಾದಂತ ಎಂ ಶಶಿಕಲಾ ಹಸ್ತದ ಗುರುತು, ಎಂ ಶಶಿಕಲಾ ಹಸ್ತದ ಗುರುತು, ಹಸ್ತದ ಗುರುತು ಸೀರಿಯಲ್ ನಂಬರ್ 2. 2ನೇ ಸೀರಿಯಲ್ ನಂಬರ್ ಅಲ್ಲಿ ಹಸ್ತದ ಗುರುತಿರುತ್ತೆ. ಅದಕ್ಕೆ ನಿಮ್ಮೆಲ್ಲರ ಅಮೂಲ್ಯವಾದಂತ ಕೈಯಿಂದ ನಿಮ್ಮ ಕೈಗೆ ನೀವೇ ಓಟ್ ಹಾಕಿ ನಿಮ್ಮನ್ನು ನೀವು ಗೆಲ್ಸ್ಕೋಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ ನಾನು. ಏನಮ್ಮ ಓಟ್ ಹಾಕ್ತೀರಾ ಇಲ್ವಾ? ನಿಮ್ ಮಗಳಿಗೆ ಓಟ್ ಹಾಕ್ತೀರಾ? ನಿಮ್ ಮಗಳು ಅಂದ್ರೆ ನಿಮ್ ಮನೆಯ ಸೇವಕರ ಕೆಲಸ ಮಾಡ್ತಾರೆ. ನಿಮ್ಮ ಮಗಳಿಗೆ ನೀವು ಓಟ್ ಹಾಕ್ಬೇಕು. ನಿಮ್ ಸ್ವಂತ ಮನೆ ಮಗಳು ಅಂತ ನೀವು ಓಟ್ ಹಾಕ್ಬೇಕು. ಅವ್ರಿಗೆ ಓಟ್ ಹಾಕಿ ಗೆಲ್ಸ್ಬೇಕು ಅಂತ ಹೇಳ್ತಾ, ಇವತ್ತು ನಾವು ಓಟ್ ಕೇಳ್ಬೇಕಂದ್ರೆ ನಾವು ಏನಾದ್ರು ನಾವು ಮಾಡಿರುವಂತ ಸಾಧನೆಗಳ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗ್ತದೆ.